ಇನ್ನು ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಗೆಸ್ಟ್ ನೆಪದಲ್ಲಿ ಕಳ್ಳತನ ಮಾಡಿದಂತಹ ಕಳ್ಳನನ್ನ ಹೈಗ್ರೌಂಡ್ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಗೆಸ್ಟ್ ನೆಪದಲ್ಲಿ ಕಳ್ಳತನ, ಹೈಗ್ರೌಂಡ್ ಪೊಲೀಸರಿಂದ ಆರೋಪಿಯನ್ನ ಬಂಧಿಸಲಾಗಿದೆ. ಆಂಧ್ರ ಮೂಲದ ಶ್ರೀನಿವಾಸುಲು ಬಂಧಿತ ಆರೋಪಿ. 41,000 ಮೌಲ್ಯದ ವಿದೇಶಿ ಕರೆನ್ಸಿಯನ್ನ ಇದೀಗ ಜಪ್ತಿ ಮಾಡಲಾಗಿದೆ. ಶಾಂಗ್ರಿಲಾ ಹೋಟೆಲ್ನಲ್ಲಿ ಕಳ್ಳತನ ಮಾಡಿದ್ದ ಈ ಆರೋಪಿ ವಿದೇಶಿ ಪ್ರಜೆಯ ಬಳಿ ಹಣವನ್ನ ಕದ್ದಿದ್ದಂತೆ ಈತ ಇತ್ತೀಚೆಗೆ ಹೈಗ್ರೌಂಡ್ಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಕೂಡ ಮಾಡಿದ್ದ. ಇನ್ನು ಪ್ರಕರಣವನ್ನ ದಾಖಲಿಸಿಕೊಂಡು ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ವಿದೇಶಿ ಕರೆನ್ಸಿಗಳನ್ನ ಈ ಆರೋಪಿ ಇದ್ದಾನಲ್ಲ ಈತ ಕದ್ದಿರುವಂತದ್ದು 41,000 ಮೌಲ್ಯದ ವಿದೇಶಿ ಕರೆನ್ಸಿಯನ್ನ ಪೊಲೀಸರು ಇದೀಗ ಜಪ್ತಿ ಮಾಡಿಕೊಂಡಿದ್ದಾರೆ. ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದ. ತದನಂತರ ಅಲ್ಲಿ ಈತ ಕಳ್ಳತನವನ್ನ ಮಾಡ್ತಾ ಇದ್ದ. ಈ ವೇಳೆ ಅಲ್ಲಿರುವಂತಹ ವ್ಯಕ್ತಿಗಳ ಬಳಿ ಈತ ಕಳ್ಳತನವನ್ನ ಮಾಡ್ತಾ ಇದ್ದ. ಹೈಗ್ರೌಂಡ್ಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈತನನ್ನ ಪೊಲೀಸರು ಬಂಧಿಸಿದ್ದಾರೆ. ನೀವೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈತನಿಂದ 41,000 ಮೌಲ್ಯದ ವಿದೇಶಿ ಕರೆನ್ಸಿಯನ್ನ ಕೂಡ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ. ಈತ ಆಂಧ್ರ ಮೂಲದ ಶ್ರೀನಿವಾಸುಲು. ಈತನ ಹೆಸರು ಶ್ರೀನಿವಾಸುಲು ಅಂತ. ಈತ ಆಂಧ್ರ ಮೂಲದವನು. ಅಂದ್ರೆ ಶಾಂಗ್ರಿಲಾ ಹೋಟೆಲ್, ಪ್ರತಿಷ್ಠಿತ ಹೋಟೆಲ್ಗಳಿಗೆ ಹೋಗೋದು, ಅಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಬಂದಂತಹ ವ್ಯಕ್ತಿಗಳಿಂದ ಕಳ್ಳತನ ಮಾಡ್ತಾ ಇದ್ದ. ಈ ಕಾನ್ಫರೆನ್ಸಸ್ ನಡಿಬೇಕಾದ್ರೆ ಫಾರಿನ್ನಿಂದ ಇಂಟರ್ನ್ಯಾಷನಲ್ ಡೆಲಿಗೇಟ್ಸ್ ಬರ್ತಕ್ಕಂಥ ಸಂದರ್ಭದಲ್ಲಿ ಅಂತ ಎಲ್ಲಿ ಇವೆಂಟ್ಸ್ ಇದೆ, ಎಲ್ಲಿ ಕಾನ್ಫರೆನ್ಸಸ್ ಇದೆ, ಮೀಟಿಂಗ್ಸ್ ಇದೆ, ಅದನ್ನು ಪಬ್ಲಿಸಿಟಿ ಮಟೀರಿಯಲ್ ಅಂದರೆ ನ್ಯೂಸ್ ಮೂಲಕ ಅಥವಾ ವಿಡಿಯೋಸ್ ಮೂಲಕ ಅಥವಾ ಎಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ ಅದನ್ನು ಪಡ್ಕೊಂಡು ಒಬ್ಬ ವ್ಯಕ್ತಿ ಆ ಎಲ್ಲ ಕಾನ್ಫರೆನ್ಸ್ಗೆ ಒಂದೇ ಡೆಲಿಗೇಟ್ಸ್ ಥರನೇ ಪ್ರಾಪರಾಗಿ ಸೂಟ್ ಹಾಕ್ಕೊಂಡು ನೀಟಾಗಿ ರೆಡಿಯಾಗಿ ಹೋಗ್ತಿದ್ದ. ಅಲ್ಲಿ ಹೋದ ಸಂದರ್ಭದಲ್ಲಿ ಯಾರು ಫಾರಿನ್ ಡೆಲಿಗೇಟ್ಸ್ ಇದ್ದಾರೆ ಅವರೇನಾದರೂ ಅಪ್ಪಿತಪ್ಪಿ ಅವರ ಬ್ಯಾಗ್ಸ್ನ ಇಂಡಿಯಲ್ಲಿ ಇಟ್ಕೊಂಡು ಬೇರೆ ಕಡೆ ಹೋದ ಸಂದರ್ಭದಲ್ಲಿ ಆ ಬ್ಯಾಗ್ಸ್ನ ಎತ್ಕೊಂಡು ಇನ್ನು ಕಳ್ತನ ಮಾಡ್ತಿದ್ದ. ಕಳ್ತನ ಮಾಡುವಂಥ ಉದ್ದೇಶ ಏನಂತಂದರೆ ಈ ಫಾರಿನ್ ಡೆಲಿಗೇಟ್ಸ್ ಅವರ ಬ್ಯಾಗಲ್ಲಿ ಫಾರಿನ್ ಕರೆನ್ಸಿ ಸಿಗ್ತದೆ. ಸೊ ಬೇರೆ ಬೇರೆ ದೇಶದ ಕರೆನ್ಸಿ ಸಿಕ್ಕಿದಾಗ ಅದರದ್ದು ಹೆಚ್ಚು ವ್ಯಾಲ್ಯೂ ಇರೋದ್ರಿಂದ ಮತ್ತು ಅದನ್ನು ಫಾರೆಕ್ಸ್ ಎಕ್ಸ್ಚೇಂಜ್ ಮಾಡಿ ಎಕ್ಸ್ಟ್ರಾ ದುಡ್ಡು ಪಡೆಯುವಂಥ ಒಂದು ಉದ್ದೇಶದಿಂದ ಇದನ್ನು ಮಾಡ್ತಿದ್ದ. ಬೇರೆ ಬೇರೆ ಟೆಕ್ನಿಕಲ್ ಅನಾಲಿಸಿಸ್ ಮೂಲಕ ಮತ್ತು ನಮ್ಮ ಕ್ರೈಮ್ ಸ್ಟಾಫನ್ನು ರೆಗ್ಯುಲರ್ ಫಾಲೋ ಅಪ್ ಮಾಡೋದ್ರ ಮೂಲಕ ಒಬ್ಬ ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಅವ್ರ ಕಡೆಯಿಂದ 3-4 ದೇಶಗಳ ಕರೆನ್ಸಿನ ರಿಕವರ್ ಮಾಡಿದ್ವಿ. ಈ ಕಾನ್ಫರೆನ್ಸಸ್ ನಡಿಬೇಕಾದ್ರೆ ಫಾರಿನ್ನಿಂದ ಇಂಟರ್ನ್ಯಾಷನಲ್ ಡೆಲಿಗೇಟ್ಸ್ ಬರ್ತಕ್ಕಂಥ ಸಂದರ್ಭದಲ್ಲಿ ಅಂತ ಎಲ್ಲಿ ಇವೆಂಟ್ಸ್ ಇದೆ, ಎಲ್ಲಿ ಕಾನ್ಫರೆನ್ಸ್